ಶಿವಶಂಕರಪ್ಪನವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರುವಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ಈಗ ನಡೀತಾ ಇರುವಂಥದ್ದು. ರಾಷ್ಟ್ರಗೀತೆ ಹಾಡುವ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಒಂದು ಅಂತ್ಯಕ್ರಿಯೆ ಈಗ ನೆರವೇರಿರುವಂಥದ್ದು. ಪಂಚಭೂತಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಲೀನವಾಗಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಅವರ ಅಂತ್ಯಕ್ರಿಯೆ ನೆರವೇರಿದೆ. ರಾಷ್ಟ್ರಗೀತೆ ಹಾಡುವ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸಲಾಗಿದೆ. ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜವನ್ನ ಹೊದಿಸಿ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಗಾಳಿಯಲ್ಲಿ 3 ಸುತ್ತು ಗುಂಡು ಸಿಡಿಸಿ ಗೌರವವನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಎಂ ಡಿಸಿಎಂ ಸಮ್ಮುಖದಲ್ಲೇ ಗೌರವ ವಂದನೆಯನ್ನ ಸಲ್ಲಿಸಲಾಗಿದೆ. ರಾಷ್ಟ್ರಗೀತೆ ಹಾಡುವ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸಲಾಗಿರುವಂಥದ್ದು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಶಾಮನೂರು ಅವರ ಅಂತ್ಯಕ್ರಿಯೆಯನ್ನ ನಡೆಸಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಕೊನೆ ಕ್ಷಣ ಸೂರ್ಯ ಮುಳುಗುವ ಮುನ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು. ಸೊ ಹಾಗಾಗಿ ಈಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ರಾಷ್ಟ್ರಗೀತೆ ಹಾಡುವ ಮೂಲಕ ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಗಾಳಿಯಲ್ಲಿ 3 ಸುತ್ತು ಗುಂಡು ಸಿಡಿಸಿ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ. ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜವನ್ನು ಕೂಡ ಹೊದಿಸಿ ಗೌರವ ಸಮರ್ಪಣೆಯನ್ನ ಮಾಡಲಾಗಿದೆ. ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪಂಚಭೂತಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಲೀನರಾಗಿದ್ದಾರೆ. ಇದು ರಾಜಕಾರಣದಲ್ಲಿ ಅತೀವ ದುಃಖವನ್ನು ಉಂಟು ಮಾಡಿರುವಂತಹ ಒಂದು ವಿಚಾರ. ದಾವಣಗೆರೆಯ ಕಲೇಶ್ವರ ಮಿಲ್ನಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನೆರವೇರಿಸಲಾಗಿದೆ. ಶಾಮನೂರು ಅವರ ಹಿರಿಯ ಪುತ್ರ ಬಕ್ಕೇಶ್ ಅವರಿಂದ ವಿಧಿವಿಧಾನಗಳನ್ನ ನೆರವೇರಿಸಲಾಗಿದೆ. ಪಂಚಪೀಠಾಧೀಶರ ಪಾದೋದಕ ಮೂಲಕ ಪೂಜೆಯನ್ನ ಮಾಡಲಾಗಿದೆ. ಸಂಪೂರ್ಣ ಲಿಂಗಾಯತ ಸಂಪ್ರದಾಯದಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಕ್ರಿಶ್ಚಿಯನ್ ಧರ್ಮ ಗುರುಗಳು ಕೂಡ ಉಪಸ್ಥಿತಿಯಲ್ಲಿದ್ದಾರೆ. ಕ್ರಿಯಾ ಸಮಾಧಿ ಬಳಿಕ ಪಾರ್ಥಿವ ಶರೀರಕ್ಕೆ ಅಭಿಷೇಕವನ್ನ ಕೂಡ ಮಾಡಲಾಗುತ್ತೆ. ಮಣ್ಣು ಹಾಕದೆ ಕ್ರಿಯಾ ಸಮಾಧಿಯಲ್ಲಿ ವಿಭೂತಿಯನ್ನ ಅಲ್ಲಿ ತುಂಬಲಾಗುತ್ತೆ. ಪತ್ನಿ ಪಾರ್ವತಿ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಲಾಗ್ತಾ ಇರೋದು. ಶಾಮನೂರು ಕುಟುಂಬಸ್ಥರಿಂದ ಕಣ್ಣೀರಿನ ವಿದಾಯವನ್ನ ಹೇಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತಾ ಇರೋದ್ರಿಂದ ಆ ಒಂದು ಸಮಾಧಿಯಲ್ಲಿ ಮಣ್ಣನ್ನ ಬಳಸೋದಿಲ್ಲ. ಸಮಾಧಿಯ ಪಕ್ಕದಲ್ಲಿ ಅಂದ್ರೆ ಮಣ್ಣು ಹಾಕದೆ ಕ್ರಿಯಾ ಸಮಾಧಿಯಲ್ಲಿ ವಿಭೂತಿಯ ಮೂಲಕ ಅವರನ್ನ ಮುಚ್ಚಲಾಗುತ್ತೆ. ಪತ್ನಿ ಪಾರ್ವತಿ ಸಮಾಧಿ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ಶಾಮನೂರು ಕುಟುಂಬಸ್ಥರಿಂದ ಕಣ್ಣೀರಿನ ವಿದಾಯವನ್ನ ಹೇಳಲಾಗ್ತಾ ಇದೆ. ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ನಿನ್ನೆ ನಿಧನರಾಗಿದ್ದಾರೆ. ಇವತ್ತು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದಾವಣಗೆರೆಯ ಹೈಸ್ಕೂಲ್ನಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈಗ ಆ ಒಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವಂತಹ ಒಂದು ಕೆಲಸ ಕೂಡ ಆಗಿದೆ. ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಕಲೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಕ್ರಿಶ್ಚಿಯನ್ ಧರ್ಮಗುರುಗಳು ಕೂಡ ಉಪಸ್ಥಿತರಿದ್ದಾರೆ. ಕ್ರಿಯಾ ಸಮಾಧಿ ಬಳಿಕ ಪಾರ್ಥಿವ ಶರೀರಕ್ಕೆ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಮಣ್ಣು ಹಾಕದೆ ಕ್ರಿಯಾ ಸಮಾಧಿಯಲ್ಲಿ ವಿಭೂತಿಯನ್ನ ಹಾಕಲಾಗುತ್ತೆ.
MCC ಪಬ್ಲಿಕ್ ಹೈಸ್ಕೂಲ್ವರೆಗೂ ಕೂಡ ಇವತ್ತು ಅಂತಿಮ ಮೆರವಣಿಗೆಯನ್ನು ಮಾಡಿದ ಬಳಿಕ ಇದೀಗ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಇಡೀ ಕುಟುಂಬಸ್ಥರು ಹಾಗೆ ಕ್ರಿಶ್ಚಿಯನ್ ಧರ್ಮಗುರುಗಳ ಉಪಸ್ಥಿತಿಯಲ್ಲಿ ಅವರ ಒಂದು ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥದ್ದು. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಸಜ್ಜನ ರಾಜಕಾರಣಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಂಥವರು. ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಜಾತಿ ಭೇದವನ್ನೆಲ್ಲವನ್ನ ಮರೆತು ಎಲ್ಲರಿಗೂ ನೆರವಾದಂಥ ದಣಿವರಿಯದ ದಣಿ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅವರಿಗೊಂದು ಒಳ್ಳೆಯ ಸ್ಥಾನ ಸಿಕ್ತು. ಶತಮಾನದ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರುವಂತಹ ರಾಜಕಾರಣಿ ಶಿವಶಂಕರಪ್ಪ ಅವರು. ಮುಸ್ಲಿಂ ಧರ್ಮೀಯರ ಕೈಯಿಂದ ಯಾವುದೇ ಕೆಲಸ ಕಾರ್ಯ ಆರಂಭ ಮಾಡಿಸಿದ್ರೆ ಯಶಸ್ಸು ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನ ಕೊನೆಯವರೆಗೂ ಕೂಡ ಉಳಿಸ್ಕೊಂಡು ಅದೇ ರೀತಿಯಾಗಿ ನಡ್ಕೊಂಡು ಬಂದಂಥವರು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ಲಕ್ಷಾಂತರ ಜನರಿಗೆ ತಮ್ಮ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ನಿಜಕ್ಕೂ ದಾವಣಗೆರೆಯ ಧಣಿ ಅಪ್ಪಾಜಿ ಅಂತಲೇ ಅವರನ್ನ ಕರೀತಾ ಇದ್ರು. ಈಗ ಅಪ್ಪಾಜಿಯನ್ನ ಕಳೆದುಕೊಂಡಿರುವಂಥ ಇಡೀ ದಾವಣಗೆರೆಯ ಜನರು ಇವತ್ತು ಕಣ್ಣೀರಿಡ್ತಿದ್ದಾರೆ. 95 ವರ್ಷಗಳ ಸುದೀರ್ಘ ಜೀವನವನ್ನ ನಡೆಸಿ ಇವತ್ತು ಭೂಲೋಕವನ್ನ ತ್ಯಜಿಸಿ ಇಹಲೋಕದತ್ತ ಪಯಣವನ್ನ ಬೆಳೆಸಿದ್ದಾರೆ. ಆದರೆ ಮಂತ್ರಿಯಾಗಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದಂಥವರು. CM DCM ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಇವತ್ತಿನ ಈ ಒಂದು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡ್ಕೊಂಡು ಅವರನ್ನ ನಾವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಅವರು ಮಾಡಿದಂಥ ಕೆಲಸಗಳನ್ನು ಇವತ್ತೆಲ್ಲರೂ ಕೂಡ ನೆನಪು ಮಾಡಿಕೊಳ್ತಿದ್ದಾರೆ. ಆ ಮೂಲಕ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸ್ತಿದ್ದಾರೆ. ಪತ್ನಿ ಪಾರ್ವತಿಯವರ ಸಮಾಧಿ ಪಕ್ಕದಲ್ಲೇ ಅವರ ಅಂತ್ಯ ಸಂಸ್ಕಾರ. ಒಂದು ರೀತಿ ಶಿವ ಪಾರ್ವತಿಯವರ ರೀತಿ ಇಬ್ಬರು ಕೂಡ ಬಾಳಿ ಬದುಕಿದಂಥವರು. ಶಾಮನೂರು ಕುಟುಂಬಸ್ಥರಿಗೆ ಇದು ನಿಜಕ್ಕೂ ಒಂದು ರೀತಿ ಬಹಳ ದುಃಖಕರವಾದಂತಹ ವಿಚಾರ. ಕಣ್ಣೀರಿನ ವಿದಾಯವನ್ನ ಹೇಳ್ತಿದ್ದಾರೆ. ರಾಜಕೀಯದಲ್ಲಿ ಅಜಾತ ಶತ್ರು ಎನ್ನುವಂತೆ ಕೊನೆಯವರೆಗೂ ಕೂಡ ಹೆಸರನ್ನ ಉಳಿಸಿಕೊಂಡಂಥವರು. ಕಾಂಗ್ರೆಸ್, BJP, JDS, JDU, ಭಾರತ ಕಮ್ಯುನಿಸ್ಟ್ ಪಕ್ಷ ಯಾವುದೇ ಹಳೆ ಹೊಸ ಪಕ್ಷ ಆಗಿದ್ರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದಾರೆ ಎಲ್ಲ ನಾಯಕರು ಕೂಡ. ಹಾಗಾಗಿ ಯಾರು ಶತ್ರುಗಳೇ ಇಲ್ಲ. ಕಾರಣ ರಾಜಕೀಯದಲ್ಲಿ ಅವರು ಯಾವತ್ತೂ ಕೂಡ ಅಧಿಕಾರಕ್ಕಾಗಿ ಆಸೆ ಪಡಲಿಲ್ಲ, ಹಠಕ್ಕೆ ಬೀಳಲಿಲ್ಲ. ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಏನು ಬರುತ್ತೋ ಬರಲಿ, ನನಗೆ ಯಾವ ಸ್ಥಾನ ಕೊಡ್ತಾರೋ ಅದನ್ನು ಶ್ರದ್ಧೆಯಿಂದ ಮಾಡೋಣ ಅಂಥೇಳಿ, ಬಂದದ್ದೆಲ್ಲ ಬರಲಿ ಬಕ್ಕಪ್ಪನ ದಯೆ ಇರಲಿ ಅಂಥೇಳಿ ಅವರ ರಾಜಕೀಯ ಹಾದಿಯನ್ನು ಸವೆಸಿ ಬಂದಂಥವರು. ಹೀಗಾಗಿ ರಾಜಕೀಯದಲ್ಲಿ ಅವರಿಗೆ ಏನೆಲ್ಲ ಸಿಗಬೇಕೋ ಎಲ್ಲ ರೀತಿಯಾದಂಥ ಒಂದು ಗೌರವ ಪದವಿ ಎಲ್ಲವೂ ಸಿಕ್ತು. ಅದು ಕೊನೆಯ ಹಂತದವರೆಗೂ ಕೂಡ ಅವರಿಗೆ ಆ ಧನ್ಯತಾ ಭಾವ ಇತ್ತು. ಯಾವುದೇ ಹೊಸ ಉದ್ಯಮ, ಒಂದು ಸಂಸ್ಥೆ ಪ್ರಾರಂಭಿಸುವಂಥ ಸಂದರ್ಭದಲ್ಲೂ ಕೂಡ ಅವರು ಅವರ ಸಮಾಜದವರನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರಲಿಲ್ಲ. ಏನೇನಾದರೂ ಹೊಸದಾಗಿ ಖರೀದಿ ಮಾಡಿದ್ರೆ ಸಾಕು, ಮುಸ್ಲಿಂ ಬಾಂಧವರನ್ನ, ಕುರುಮ ಸಮಾಜದವರನ್ನ ಮೊದಲು ಕರೆಸಿ ಅವರಿಂದ ಅದನ್ನು ಉದ್ಘಾಟನೆ ಮಾಡಿಸ್ತಾ ಇದ್ರು, ಬೋಣಿಗೆ ಮಾಡಿಸ್ತಾ ಇದ್ರು. ಹೀಗಾಗಿ ಆ ಸಮಾಜಕ್ಕೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಯಾರೇ ಅವರ ಮನೆ ಬಾಗಿಲಿಗೆ ಸಹಾಯ ಅಂತ ಬಂದರೂ ಕೂಡ ಯಾರನ್ನೂ ವಾಪಸ್ ಕಳುಹಿಸಿರುವಂಥ ಉದಾಹರಣೆಯೇ ಇಲ್ಲ. ವಿದ್ಯೆ ದಾವಣಗೆರೆಯ ಜನರಿಗೆ ಒಂದು ರೀತಿ ನುಂಗಲಾರದ ತುತ್ತಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಎಲ್ಲ ಧರ್ಮೀಯರ ದೇವರಿಗೂ ನಡೆದುಕೊಳ್ಳುವ ಮೂಲಕ ಸರ್ವ ಧರ್ಮೀಯರ ಪ್ರೀತಿಗೂ ಕೂಡ ಪಾತ್ರರಾಗಿದ್ದರು. ಯಾವುದೇ ಭೇದ ಭಾವವನ್ನು ಮಾಡ್ತಾ ಇರಲಿಲ್ಲ. ಮಠಾಧೀಶರು ಕೂಡ ಅಷ್ಟೇ ಗೌರವವನ್ನು, ನಂಬಿಕೆಯನ್ನು ಇಟ್ಕೊಂಡು ಬಂದಂಥವರು. ಮಠಾಧೀಶರ ಬಗ್ಗೆ ಕೂಡ ಬಹಳ ಗೌರವವನ್ನು ಇಟ್ಕೊಂಡಿದ್ರು ಶಾಮನೂರು ಶಿವಶಂಕರಪ್ಪನವರು. 5-6 ದಶಕಗಳ ಕಾಲ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ, ಮುಖಂಡ, ಪ್ರಭಾವಿ ನಾಯಕರಾಗಿ KPCCಯ ಖಾಯಂ ಖಜಾಂಚಿ ಎನ್ನುವ ಪಟ್ಟವನ್ನೇ ಅಲಂಕರಿಸಿಬಿಟ್ಟಿದ್ರು ಶಾಮನೂರು ಅವರು. ಪ್ರಬಲ ಜನಾಂಗದ ಮುಂಚೂಣಿ ನಾಯಕನಾಗಿ ಬೆಳೆದರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವವರೆಗೂ ಕೂಡ ಅವರಿಗೆ ಸಚಿವನಾಗುವಂಥ ಹಿರಿಯ ಜೀವ ಕಾಯಬೇಕಾದಂಥ ಪರಿಸ್ಥಿತಿ ಬಂದಿದ್ದು ಮಾತ್ರ ವಿಪರ್ಯಾಸ. ಅಂದರೆ ಸಿದ್ದರಾಮಯ್ಯನವರು CM ಆಗುವವರೆಗೂ ಕೂಡ ಪಾಪ ಅವ್ರು ಕಾದಿದ್ದಾರೆ, ಅವರಿಗೊಂದು ಮಂತ್ರಿ ಸ್ಥಾನ ಸಿಗಬೇಕು ಅಂಥೇಳಿ. ಆ ಒಂದು ಅವಕಾಶ ಸಿದ್ದರಾಮಯ್ಯನವರ ಒಂದು ಸಂಪುಟದಲ್ಲಿ ಶಾಮನೂರು ಅವರಿಗೆ ಸಿಕ್ಕಿತ್ತು. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ
ಒಂದು ಅಸಮಾಧಾನ ಇರಲಿಲ್ಲ. ಎಲ್ಲ ಪದವಿಗಳನ್ನು ಕೂಡ ಅವರು ಅನುಭವಿಸಿದ್ರು. ಬಹಳ ದೊಡ್ಡ ಕುಟುಂಬ, 7 ಜನ ಮಕ್ಕಳನ್ನು ಹೊಂದಿದ್ದಂಥವರು. ಹಾಗಾಗಿ ಇಡೀ ಕುಟುಂಬಸ್ಥರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡ ಅವರಿಗೆ ಕಣ್ಣೀರಿನ ವಿದಾಯವನ್ನು ಹೇಳ್ತಿದ್ದಾರೆ. ಕೇವಲ 10ನೇ ತರಗತಿಯನ್ನು ಓದಿದ್ದಂಥವರು ಅಕ್ಕಿ ಮಾರಾಟ ಮಾಡುವಂಥ ಒಂದು ಬಿಸ್ನೆಸ್ ಶುರು ಮಾಡಿದ ಶಾಮನೂರವರು ಕೊನೆಗೆ ಬೆಳೆದದ್ದು ನಿಜಕ್ಕೂ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಬಿಟ್ರು. ಇವತ್ತು ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಶಾಮನೂರು ಅವರು. ಪ್ರಬಲ ವೀರಶೈವ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಂಥವರು. ಸಾಮಾನ್ಯ ವರ್ತಕನಾಗಿ ವೃತ್ತಿ ಜೀವನ ಆರಂಭಿಸಿದಂಥವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಕಂಡಂತಹ ಜೀವಂತ ದಂತಕತೆ ಆಗಿ ಇವತ್ತು ಶಾಮನೂರು ಅವರು ಉಳ್ಕೊಂಡಿದ್ದಾರೆ. 70ರ ದಶಕದಲ್ಲಿ ರಾಜಕೀಯ ಜೀವನಕ್ಕೆ ಕಾಲಿಟ್ಟಂಥವರು. ಹೀಗಾಗಿ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ಶಾಮನೂರು ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ. 94ನೇ ವಯಸ್ಸಿನವರೆಗೂ ಕೂಡ ಬಹಳ ಚುರುಕಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಶ್ವಾಸಕೋಶ ಸಂಬಂಧಪಟ್ಟಂತೆ ವಯೋಸಹಜ ಕಾರಣಕ್ಕೆ ಬಳಲಿದ್ದನ್ನು ಬಿಟ್ಟರೆ ತಮ್ಮ ಜೀವಿತಾವಧಿಯಲ್ಲಿ ಯಾವತ್ತೂ ಕೂಡ ಅನಾರೋಗ್ಯ ಅಂಥೇಳಿ ವಿರಾಮ ತೆಗೆದುಕೊಂಡಿರುವಂಥ ಉದಾಹರಣೆಗಳಿಲ್ಲ. ಮಕ್ಕಳು, ಬಡವರು, ದೀನದಲಿತರು, ಅಸಹಾಯಕರು, ವಯೋವೃದ್ಧರು, ರೈತರು, ಹೀಗೆ ಎಲ್ಲರಿಗೂ ಕೂಡ ಅವರು ಸ್ಪಂದಿಸುತ್ತಾ ದಾವಣಗೆರೆ ಹೆಸರಿಗೆ ಕೀರ್ತಿ ತಂತಹ ಶತಮಾನ ಶ್ರೇಷ್ಠರಲ್ಲಿ ಒಬ್ಬರಾಗಿ ಇವತ್ತು ಶಾಮನೂರು ಅವರು ಕಂಗೊಳಿಸ್ತಿದ್ದಾರೆ. ಆದರೆ ಅಂತಹದೊಂದು ದಾವಣಗೆರೆ ನಕ್ಷತ್ರ ಇವತ್ತು ಇಲ್ಲ ಆಗಿದೆ. ದಾವಣಗೆರೆಯ ನಕ್ಷತ್ರ ನಿಜಕ್ಕೂ ಶಾಮನೂರು ಶಿವಶಂಕರಪ್ಪನವರು, ಮತ್ತು ಆ ನಕ್ಷತ್ರ ಇಲ್ಲದಾಗಿದೆ. ಇನ್ನು ಪ್ರಿಯಾಂಕಾ ಗಾಂಧಿಯವರು ಶಾಮನೂರು ಅವರ ಕುಟುಂಬಸ್ಥರಿಗೆ ಕರೆ ಮಾಡಿ ಒಂದು ಸಾಂತ್ವನ ಹೇಳುವ ಪ್ರಯತ್ನವನ್ನೂ ಮಾಡಿದ್ದಾರೆ. ಯಾಕಂದರೆ ಆ ಕುಟುಂಬಕ್ಕೆ ಇದು ತುಂಬಲಾರದ ನಷ್ಟ, ಜೊತೆಗೆ ರಾಜ್ಯ ರಾಜಕಾರಣಕ್ಕೂ ಕೂಡ ಒಂದು ರೀತಿ ತುಂಬಲಾರದ ನಷ್ಟ. ಹೀಗಾಗಿ ಕಾಂಗ್ರೆಸ್ನ ನಾಯಕರು, ಹಿರಿಯ ನಾಯಕರು ಇವರೆಲ್ಲರೂ ಕೂಡ ಅವ ಕುಟುಂಬಸ್ಥರಿಗೆ ಕರೆ ಮಾಡೋದ್ರ ಮೂಲಕ ಅವರಿಗೆ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ಅವರ ಕುಟುಂಬಸ್ಥರಿಗೆ ಕರೆ ಮಾಡಿ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಪತ್ನಿ ಪಕ್ಕದಲ್ಲಿಯೇ ನಿನ್ನೆ ನಿಧನರಾಗಿದ್ದಂಥ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ಈಗ ನೆರವೇರಿದೆ. ಪತ್ನಿ ಸಮಾಧಿ ಪಕ್ಕವೇ ಶಿವಶಂಕರಪ್ಪ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಪುತ್ರ SS ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಅದಾದ ಬಳಿಕ ಸಂಜೆ 4 ಗಂಟೆಯವರೆಗೂ ಕೂಡ ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಈಗ ಅವರ ಅಂತಿಮ ಒಂದು ವಿಧಾನಗಳನ್ನು ನೆರವೇರಿಸಲಾಗಿದೆ, ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಇನ್ನು ಅವರ ಸಮಾಧಿಗೆ ವಿಭೂತಿಯನ್ನ ಬಳಸಲಾಗಿರುವುದು ಬಹಳ ವಿಶೇಷ. ಸಿದ್ಧಗಂಗಾ ಮಠದಿಂದ 100 ವಿಶೇಷ ವಿಭೂತಿ ಕಟ್ಟಿಗಳನ್ನು ಇಲ್ಲಿಗೆ ತರಲಾಗಿದೆ. ಕಾರಣ ಮಣ್ಣನ್ನು ಬಳಸೋದಿಲ್ಲ. ಆ ಸಂಪ್ರದಾಯದಲ್ಲಿ ವಿಭೂತಿಯಿಂದಲೇ ಅವರ ಒಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಸಿದ್ಧಲಿಂಗ ಸ್ವಾಮೀಜಿ ಅವರು ಕೂಡ ಶಿವಶಂಕರಪ್ಪನವರು ನಮ್ಮ ಸಮಾಜದ ಶ್ರೇಷ್ಠ ಮುಖಂಡರಾಗಿದ್ದರು. ಸುದೀರ್ಘ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ರಾಜಕೀಯ ಸೇವೆ ಮೂಲಕ ಇಡೀ ನಾಡಿಗೆ ಮತ್ತು ಜಗತ್ತಿಗೆ ಪರಿಚಿತರಾಗಿದ್ದರು ಅಂತ ಹೇಳಿ ಸಿದ್ಧಲಿಂಗ ಸ್ವಾಮೀಜಿಗಳು ಕೂಡ ಅವರ ಒಂದು ಸೇವೆಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ಇನ್ನು ದಾವಣಗೆರೆ ಕೇವಲ ವಾಣಿಜ್ಯ ನಗರಿಯಾಗಿ ಉಳಿಯದೆ ಶೈಕ್ಷಣಿಕ ನಗರಿಯಾಗಿ ಕೀರ್ತಿ ಗಳಿಸ್ಕೊಳ್ಳೋದಕ್ಕೆ ಆ ಒಂದು ಶ್ರೇಯಸ್ಸನ್ನು ತಂದುಕೊಟ್ಟದ್ದು ಶಾಮನೂರು ಅವರು. ಆ ಒಂದು ಕೀರ್ತಿ ಶಾಮನೂರು ಅವರಿಗೆ ಸಲ್ಲತ್ತೆ. ಒಂದೇ ಪಕ್ಷದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಅವರು ಕಳೆದಿದ್ದಾರೆ. ಹಾಗಾಗಿ ಪಕ್ಷ ನಿಷ್ಠೆಯಿಂದ ಇದ್ದು ಪಕ್ಷವನ್ನು ಬೆಳೆಸಿದ ಕೀರ್ತಿ ಕೂಡ ಶಾಮನೂರು ಅವರಿಗೆ ಸಲ್ಲುತ್ತೆ. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅವರು ಮಾಡಿದ ಸೇವೆಗಳನ್ನು ಇವತ್ತು ಯಾರು ಕೂಡ ಮರೆಯೋ ಹಾಗಿಲ್ಲ. ವೀರಶೈವ ಮಹಾಸಭಾದ ಸಾಮಾಜಿಕ ಮತ್ತು ಆರ್ಥಿಕ ಬಲವರ್ಧನೆಗೆ ಅವರ ಕೊಡುಗೆ ಬಹಳ ಅಪಾರ. ಸಮಾಜದ ಐಕ್ಯತೆ ಮತ್ತು ಒಗ್ಗಟ್ಟನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರು ಕೆಲಸ ಮಾಡಿದಂಥವರು. 6-7 ಬಾರಿ ಶಾಸಕರಾಗಿದ್ದನ್ನ
ಅಲ್ಲಿನ ಜನ ನೆನಪು ಮಾಡಿಕೊಳ್ತಿದ್ದಾರೆ. ಶಾಸಕರಾದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸಗಳು ಇವತ್ತಿಗೂ ಜನಮಾನಸದಲ್ಲಿ ಹಾಗೆ ಉಳ್ಕೊಂಡಿದೆ. ಸೇವೆ ಮಾಡಿದ್ರೆ ಹೀಗೆ ಮಾಡಬೇಕಪ್ಪ, ಪಕ್ಷದಲ್ಲಿ ನಿಷ್ಠರಾಗಿದ್ದರೆ ಹೀಗಿರಬೇಕಪ್ಪ ಅನ್ನುವಂಥ ರೀತಿಯಲ್ಲಿ ಉದಾಹರಣೆಯಾಗಿ ನಾವು ಇವತ್ತು ಅವರನ್ನು ಬೇರೆಯವರಿಗೆ ಕಂಪೇರ್ ಮಾಡ್ಬೋದು. ಆ ಮಟ್ಟಿಗೆ ಒಂದು ಸಾಧನೆಯನ್ನು ಶಾಮನೂರು ಅವರು ಮಾಡಿರುವಂಥದ್ದು. ಅವರ ಅಂತ್ಯಕ್ರಿಯೆಗೆ ಇವತ್ತು ಎಲ್ಲ ಮಠಾಧೀಶರು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಮಠಾಧೀಶರು ಬಂದು ಭಾಗಿಯಾಗಿದ್ದಾರೆ. ಸಮುದಾಯದ ಮುಖಂಡರುಗಳು ಕೂಡ ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಿದೆ.